ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನಲ್ಗೆ ಸ್ವಾಗತ. ಇವತ್ತಿನ ನೈವೇದ್ಯ ರೆಸಿಪಿ ಬಂದು ಸಜ್ಜಿಗೆ. ಇದೇನಪ್ಪ, ಮಾಮೂಲಿ ಕೇಸರಿ ಬಾತ್ ಅಂತ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಇದರಲ್ಲಿ ನಾನೊಂದು 2-3 ಟಿಪ್ಸ್ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಮಾಡಿದ್ರೆ ತುಂಬ ಚೆನ್ನಾಗಿ, ಹೇಗೆ ಹೋಟೆಲಲ್ಲಿ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರೆ ಅದೇ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಪ್ರಸಾದ. ಮೊದಲು 1 ಕಪ್ ರವೆಗೆ 1 ಕಪ್ ಅಷ್ಟೇ ತುಪ್ಪ ಬೇಕಾಗುತ್ತೆ. ಅದರಲ್ಲಿ ಅರ್ಧ ಕಪ್ಪನ್ನ ಫಸ್ಟ್ ಹಾಕ್ಕೊಂಡು ಬಾಣಲಿಗೆ ಅದರಲ್ಲಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಆಮೇಲೆ 1 ಕಪ್ ಅಷ್ಟು ರವೆನ ಹಾಕ್ಕೊಂಡು ಅದನ್ನು ಕೆಂಪಾಗೋವರೆಗೂ ಹುರ್ಕೋಬೇಕು. ಆಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ತುಪ್ಪದಲ್ಲೇ ದ್ರಾಕ್ಷಿ ಹಾಕಿದ್ರೆ ಸ್ವಲ್ಪ ಅದು ಅರಳ್ಕೊಳತ್ತಲ್ಲ, ಆ ಥರ ನಮ್ಮ ಮನೇಲಿ ಇಷ್ಟಪಡಲ್ಲ. ಹಾಗಾಗಿ ನಾನು ತುಪ್ಪಕ್ಕೆ ಹಾಕಲ್ಲ ದ್ರಾಕ್ಷಿನ. ನಿಮ್ಗೆ ಹೇಗೆ ಬೇಕೋ ನೀವು ಹಾಗೆ ಹಾಕೋಬೋದು. ಈ ಥರ ಕೆಂಪಾಗೋವರೆಗೂ ರವೆ ಹುರಿದಾದ್ಮೇಲೆ ನೀರು ಹಾಕ್ಕೋಬೇಕು. 1 ಕಪ್ ರವೆಗೆ 3 ಕಪ್ಪಷ್ಟು ನೀರನ್ನ ಕುದಿಸಿಟ್ಕೊಂಡಿದ್ದು ಈ ಥರ ಬಿಸಿ ಬಿಸಿ ಹಾಕಬೇಕು, ಚೂರೇ ನೀರನ್ನ. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ರವೆನೂ ತುಂಬ ಚೆನ್ನಾಗಿ ಬೇಯುತ್ತೆ. ಈ ಥರ ಬಿಸಿ ಬಿಸಿ ನೀರನ್ನೇ ಹಾಕಬೇಕು, ಬಟ್ ಚೂರೇ ಹಾಕ್ಕೋಬೇಕು. ಒಟ್ಟಿಗೆ ಅಷ್ಟು ಹಾಕೋಕ್ಕೆ ಹೋದರೆ ಗಂಟಾಗಿಬಿಡುತ್ತೆ. ಹಾಗಾಗಿ 3 ಕಪ್ಪಷ್ಟು ನೀರನ್ನು ಕುದಿಸಿಟ್ಕೊಂಡಿದ್ದು ಚೂರೇ ಅಷ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಕಲಿಸ್ಕೋಬೇಕು ಗಂಟಾಗ್ದಂಗೆ. ಈ ಥರ ನೀರಲ್ಲೆಲ್ಲ ಚೆನ್ನಾಗಿ ಹಾಕ್ಕೊಂಡು ಬೆಂದಾದಮೇಲೆ ನೆಕ್ಸ್ಟು 1 ಕಪ್ಪಷ್ಟು ಹಾಲನ್ನ ಹಾಕ್ಕೋಬೇಕು. 1 ಕಪ್ ರವೆಗೆ 2 ಕಪ್ ಹಾಲು, 3 ಕಪ್ ನೀರು, ಆ ಥರ ಮೆಷರ್ಮೆಂಟಲ್ಲಿ ತೊಗೋಬೇಕು. ಈಗ 3 ಕಪ್ ನೀರು ಹಾಕ್ಕೊಂಡಾದಮೇಲೆ 1 ಕಪ್ ಹಾಲು ಇವಾಗ ಹಾಕ್ಕೋತಾ ಇದ್ದೀನಿ, ಇನ್ನೊಂದು ಕಪ್ ಆಮೇಲೆ ಹಾಕ್ಕೋತೀನಿ. ಈಗ 1 ಕಪ್ ಹಾಲು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು, ಗಂಟೆಲ್ಲ ಏನೂ ಇಲ್ದಂಗೆ ಅವಾಗವಾಗ ಅಲ್ಲಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇರಬೇಕು. ಏನು ಗಂಟಾಗ್ದಂಗೆ ನೋಡ್ಕೋಬೇಕು. ಆಲ್ಮೋಸ್ಟ್ ರವೆ ಎಲ್ಲ ಚೆನ್ನಾಗಿ ನೀಟಾಗಿ ಹುರಿದಿದ್ರೆ ಅಷ್ಟು ಈಸಿಯಾಗಿ ಗಂಟಾಗಲ್ಲ. ಇದು ಬಂದು ಮೀಡಿಯಮ್ ರವೆ ನಾನು ತೊಗೊಂಡಿರೋದು, ಉಪ್ಪಿಟ್ಟು ರವೆ ಅಂತ ಹೇಳ್ತಾರಲ್ಲ ಆ ಥರ ಮೀಡಿಯಮ್ ರವೆನಲ್ಲಿ ಮಾಡ್ತಾ ಇರೋದು. ನೆಕ್ಸ್ಟು ಹಾಲಾದಮೇಲೆ 1 ಕಪ್ ಸಕ್ಕರೆ, 1 ಕಪ್ ಸಕ್ಕರೆ ಫುಲ್ ಇವಾಗೇ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳು ಆಗುತ್ತೆ, ಹಾಗಾಗಿ ಏನು ಪರವಾಗಿಲ್ಲ. ಸಕ್ಕರೆ ಎಲ್ಲ ಹಾಕ್ಕೊಂಡ್ಮೇಲೆ ಸಕ್ಕರೆ ಒಂಚೂರು ಕರಗಿದೆ, ಈಗ ತೆಳುಗಾಗ್ತಾ ಇದೆ ಅಂದಾಗ ಇನ್ನೊಂದು ಕಪ್ಪಷ್ಟು ಹಾಲನ್ನ ಹಾಕ್ಕೋಬೇಕು. ಇನ್ನೊಂದು ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಇದು ತಟ್ಟೆ ಮುಚ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು 1 ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ, ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಹಾಗಾಗಿ ಅದನ್ನು ಸೇರಿಸ್ಕೋತಾ ಇದ್ದೀನಿ. ಇದಕ್ಕೇ ನೀವು ಬೇಕಾದರೆ ಅರಿಶಿನ ಪುಡಿ ಹಾಕ್ಕೋಬೋದು, ಇಲ್ಲ ಅಂದರೆ ಕೇಸರಿನ ಹಾಲಲ್ಲಿ ನೆನೆಸಿ ಹಾಕ್ಕೋಬೋದು, ಇಲ್ಲ ಪೈನಾಪಲ್ಲು, ಬಾಳೆಹಣ್ಣು ಏನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದರೆ, ಆವಾಗಲೇ ಫಸ್ಟು ಅರ್ಧ ಬೌಲಷ್ಟು ತುಪ್ಪ ಹಾಕ್ಕೊಂಡಿದ್ವಲ್ಲ, ಇನ್ನರ್ಧ ಬೌಲಷ್ಟು ತುಪ್ಪನ ಈ ಥರ ಚೆನ್ನಾಗಿ ಕಾಯಿಸ್ಕೋಬೇಕು. ಪಕ್ಕದಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಾದಮೇಲೆ ಅದನ್ನು ಒಂದು ಚೂರೇ ಹಾಕೋತಾ ಬರಬೇಕು. ಆವಾಗ ಅದು ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ 1 ಸ್ಪೂನ್ ತುಪ್ಪ ಹಾಕೋದಕ್ಕೂ ಈ ಥರ ಕಾಯಿಸ್ಕೊಂಡು ಅದನ್ನು ಚೂರೇ ಹಾಕೊಳ್ಳೋದಕ್ಕೂ ತುಂಬ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ನೀವೇ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 1 ಏನಪ್ಪ ಅಂದರೆ, ನೀರನ್ನ ಕಾಯಿಸ್ಕೊಂಡು ಬಿಸಿ ನೀರನ್ನ ಹಾಕ್ಕೋಬೇಕು. ಆಮೇಲೆ 2ನೇದು, ಚೆನ್ನಾಗಿ ನೀರಲ್ಲಿ ಹಾಲಲ್ಲಿ ಬೆಂದಾದ್ಮೇಲೆ ಸಕ್ಕರೆ ಹಾಕ್ಕೋಬೇಕು, ಅದಕ್ಕೆ ಮುಂಚೆನೇ ಸಕ್ಕರೆ ಹಾಕ್ಕೋಬಾರ್ದು. ಅದಾದಮೇಲೆ ತುಪ್ಪನ ಈ ಥರ ಲಾಸ್ಟಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಚೂರೇ ಹಾಕ್ಕೊಂಡು ಅವೆಲ್ಲ ತುಪ್ಪ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು. ಈ 3 ಟಿಪ್ಸ್ನ ಯೂಸ್ ಮಾಡಿ ಒಂದು ಸರಿ ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಯಾವುದೇ ನೈವೇದ್ಯ ಮಾಡಬೇಕಾದ್ರೂ ದೇವ್ರ ನೆನೆಸ್ಕೊಂಡು ಮಾಡ್ತಾಯಿದ್ರೆ ಅದು ಆಟೋಮ್ಯಾಟಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಈಸಿಯಾಗಿರೋ ಅಂಥ ಒಂದು ನೈವೇದ್ಯ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದೇವಿಗೆ ತುಂಬ ಇಷ್ಟವಾದಂತಹ ಸಜ್ಜಿಗೆ ರೆಡಿ ಆಯಿತು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ.